ಆಕಾಶವಾಣಿ ಮಂಗಳೂರು. ವನಿತಾ ವಾಣಿ, ಮಹಿಳೆಯರಿಗಾಗಿ ಕಾರ್ಯಕ್ರಮ. ಕೇಳುಗರೆ, ನಿಮಗೆಲ್ಲ ಇಂದಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ ಲಘುಧಾಟಿಯ ಭಾಷಣ ಆರ್ಬರ್ ಎಂಬ ಆತ್ಮಸಂಗಾತಿ. ಬರೆದು ಪ್ರಸ್ತುತಪಡಿಸುವವರು ದೇವಿಕಾ ನಾಗೇಶ್. ಆರ್ಬರ್ ಎಂಬ ಆತ್ಮಸಂಗಾತಿ. ಯಕಶ್ಚಿತ್ ನಾಯಿ ಸಾಕಲೆಂದೇ ಹುಟ್ಟಿದ್ದಾರೇನೋ ಈ ಮಕ್ಕಳು ಎಂಬ ಖಿನ್ನತೆ ಮೂಡಿಸಿದ್ದ ಅಮೆರಿಕ ವಾಸದ ಪ್ರಾರಂಭದ ದಿನಗಳವು. ಆರ್ಬರ್ ಮತ್ತು ಮಕ್ಕಳ ನಡುವಿನ ಬಂಧ ಕಂಡಾಗ ಕರುಬಿದ್ದ ನಾನು ಒಂದು ದಿನ ಉಕ್ಕಿ ಬರುತ್ತಿದ್ದ ಅಳುವಿನ ನಡುವೆ, ನಿಮ್ಮ ಈ ಮನೆಯಲ್ಲಿ ಆ ನಾಯಿಗೆ ಸಿಗುವಷ್ಟು ಬೆಲೆ ನನಗೆ ಸಿಗುತ್ತಿದೆಯಾ ಎಂದು ರೇಗಿ ಕೂಗಾಡಿದ್ದೆ. ನಿಜವೇ, ನಾಯಿಗೆ ನಮ್ಮೆಲ್ಲರಿಗಿಂತಲೂ ಹೆಚ್ಚು ಬೆಲೆ ಸಿಗುತ್ತಿದೆ ಇಲ್ಲಿ ಎಂದಿದ್ದ ಮಗ. ಆಗ ಮಕ್ಕಳ ಮನೆ ತುಂಬ ನಾಯಿಮಯವಾಗಿದ್ದು ಕಂಡು ನಾನು ಗಾಬರಿಯಾಗಿದ್ದೆ. ಎಲ್ಲೆಂದರಲ್ಲಿ ಚೆಲ್ಲಿಕೊಂಡಿದ್ದ ನಾಯಿಯ ಆಟದ ಸಾಮಾನುಗಳು, ಅದಕ್ಕೊಂದು ಚಂದದ ಮನೆ, ಮಲಗಲು ಹಾಸಿಗೆ, ಊಟದ ತಟ್ಟೆ, ನೀರಿನ ತಟ್ಟೆ, ಫೀಡಿಂಗ್ ಬಾಟಲ್, ಹಲ್ಲು ತೊಳೆಯುವ ಬ್ರಷ್, ಕೂದಲು ಬಾಚುವ ಬಾಚಣಿಗೆ, ಹೀಗೆ ಮಕ್ಕಳ ಮನೆಯಿಡೀ ನಾಯಿ ಆರ್ಬರನದ್ದೇ ಸಾಮ್ರಾಜ್ಯವಾಗಿತ್ತು. ಆ ಮನೆಯಲ್ಲಿ ಸಂಬಂಧಗಳನ್ನು ಜೋಡಿಸುವ ತಂತು ಆರ್ಬರ್ ಎನ್ನುವುದು ಅರ್ಥವಾಗಲು ನನಗೂ ಕೆಲವು ದಿನ ಹಿಡಿದಿತ್ತು. ಮೊದಮೊದಲು ಮುಟ್ಟ ಹೋದರೆ ನನ್ನನ್ನು ಕಂಡು ಗುರ್ರೆಂದು ಹಾರುತ್ತಿದ್ದ ಆರ್ಬರ್ ಆ ಮನೆಯಲ್ಲಿ ನನಗೆ ಅಸ್ತಿತ್ವವೇ ಇಲ್ಲ ಎನ್ನುವ ಭಾವ ಮೂಡಿಸಿದ್ದ ಕೂಡ. ಮಗನೇನು ಅಮ್ಮ ಅಮೆರಿಕಾಗೆ ಬರುತ್ತಿದ್ದಾಳೆ ಎಂಬ ಸಂಭ್ರಮದಲ್ಲಿದ್ದ. ಆಕೆ ಅಲ್ಲಿ ಸೇರುವ ಮೊದಲೇ ಅವಳ ಊಟಕ್ಕೆ ಕುಚಿಲಕ್ಕಿಯನ್ನು ತಂದು ದಾಸ್ತಾನು ಇರಿಸಿಕೊಂಡಿದ್ದ. ಅಮ್ಮ, ನಿನ್ನ ರಜೆ ಕಳೆಯಲು ಇಲ್ಲಿಗೆ ಬಂದಿದ್ದೀಯ, 2 ತಿಂಗಳು ನಿನಗೆ ಪೂರ್ತಿ ವಿರಾಮ ಎಂದು ಘೋಷಿಸಿಬಿಟ್ಟಿದ್ದ. ಜೊತೆಗೆ, ಅಮ್ಮ, ನೀನು ಸಮಯವನ್ನು ಹೇಗೆ ಕಳೆಯುವುದು ಎಂದು ಯೋಚಿಸುವುದು ಬೇಡ. ಈ ಫ್ಲ್ಯಾಟುಗಳ ಸಮುಚ್ಚಯದ ಸುತ್ತ ಇರುವ ಬ್ಯಾಕ್ ವಾಟರಿಗೆ ನೀನು 1 ರೌಂಡ್ ಹೊಡೆದರೆ 6 ಕಿಲೋಮೀಟರ್ ನಡೆದ ಹಾಗೆ ಆಗುತ್ತದೆ ಎಂದು ಲೆಕ್ಚರ್ ಹೊಡೆದಿದ್ದ. ಆಗ ಮಗ ನನ್ನ ಮೇಲೆ ತೋರಿಸುತ್ತಿದ್ದ ಕಾಳಜಿಗೆ ಖುಷಿಯಾಗಿತ್ತು. ಆದರೆ ನಾಯಿಗಿಂತ ಹೆಚ್ಚು ಯಾರೂ ಇಲ್ಲ ಎನ್ನುವಂತೆ ವರ್ತಿಸುತ್ತಿದ್ದ ಸೊಸೆ, ನಾಯಿಯ ಸೇವೆ ಚಾಚೂ ತಪ್ಪದೆ ಮಾಡುತ್ತಿದ್ದ ಮಗ, ಅವರ ಸಹಚರ್ಯ ಬಯಸಿ ಬಂದಿದ್ದ ನನಗೆ ಇರುಸುಮುರುಸು ಉಂಟು ಮಾಡುತ್ತಿತ್ತು. ಮಗನ ಮದುವೆಯಾದ ನಂತರದ 1-2 ವಾರವಷ್ಟೇ ಜೊತೆಗೆ ಕಳೆದದ್ದು ಬಿಟ್ಟರೆ ಸೊಸೆ ನನಗೆ ಆಗಿನ್ನೂ ಹೊಸಬಳು. ಅವಳು ನನ್ನನ್ನು, ನಾನು ಅವಳನ್ನು ಅರ್ಥ ಮಾಡಿಕೊಳ್ಳಲು ಸಮಯ ಬೇಕಿತ್ತು. ಜೊತೆಗೆ ಅಮೆರಿಕ ಸೇರಿದ ಮೊದಲ ವಾರ ಜೆಟ್ಲಾಗ್ ಕಾಟ, ಕೂತಲ್ಲಿ ನಿಂತಲ್ಲಿ ನಿದ್ದೆ ಬರುತ್ತಿತ್ತು. ಆದರೆ ಮಲಗುವಂತಿಲ್ಲ. ಅಮೆರಿಕಾದ ರಾತ್ರಿ ಹಗಲು ನನಗೆ ಹೊಂದಾಣಿಕೆಯಾಗಲು ವಾರಗಳೇ ಹಿಡಿದಿತ್ತು. ಆಂಟಿ ನಿದ್ದೆ ಏನೆಂದರೂ ರಾತ್ರಿಗೆ, ಹಗಲು ಮಲಗಲೇಬೇಡಿ ಎಂದು ಸೊಸೆ ಸಲಹೆ ನೀಡಿದ್ದಳು. ಮಕ್ಕಳು ಮನೆಯಲ್ಲಿದ್ದ 2 ದಿನ ಅವರು ಹೇಳಿದ್ದೇ ಕೇಳಿದ್ದಾಯಿತು. ಆರ್ಬರ್, ಮಗ ಮತ್ತು ಸೊಸೆಯ ಜೊತೆ ನಾನು ವಾಕಿಂಗ್ ಮಾಡುತ್ತಾ 2 ದಿನ ಕಳೆದದ್ದಾಯಿತು. ನಾವು ತಿನ್ನುವ ಆಹಾರವೆಲ್ಲ ಬಿಂದಾಸಾಗಿ ಆರ್ಬರಿಗೆ ಕೊಡುವಂತಿದ್ದರೆ ಅವನ ಸ್ನೇಹ ನನಗೆ ಬೇಗ ದಕ್ಕುತ್ತಿತ್ತು. ಅಮ್ಮ, ನಾಯಿ ಎಂದರೆ ಅವಳಿಗೆ ಜೀವ. ತಪ್ಪಿ ಕೂಡ ಆರ್ಬರಿಗೆ ಅವನದಲ್ಲದ ಆಹಾರ ಕೊಡಬೇಡ, ನೀನು ತಿನ್ನುವುದಂತೂ ಕೊಡಲೇಬೇಡ ಎಂದು ಮಗ ಆಜ್ಞೆ ಮಾಡಿದ್ದನಲ್ಲ. ನಾಯಿಯ ಕವಾಟಿನಲ್ಲಿ ನೀಟಾಗಿ ಹೊಂದಿಸಿ ಇಟ್ಟಿದ್ದ ಅದರ ಟ್ರೀಟ್, ಮೀಟ್, ಕಿಬುಲ್ಸ್ ಪರಿಚಯಿಸಿ, ಇದು ಬೇಕಾದರೆ ಕೊಡು ಎಂದಿದ್ದ. ಮಕ್ಕಳಿಬ್ಬರು ತಮಗೆ ನಾಯಿಯೇ ಎಲ್ಲ, ನಾಯಿ ಇಲ್ಲದೆ ಇನ್ನೇನಿಲ್ಲ ಎನ್ನುವ ರೀತಿ ವರ್ತಿಸುತ್ತಿದ್ದದ್ದು ಕಂಡು, ಹಾಗಾದರೆ ನಾನು ಏನು ಎನ್ನುವ ಪ್ರಶ್ನೆಗಳೊಂದಿಗೆ ನನಗೆ ಬೆಳಗಾಗುತ್ತಿತ್ತು. ಮಗ ಸೊಸೆ ಅವರ ಅನುಪಸ್ಥಿತಿಯಲ್ಲಿ ನನಗೆ ಅಗತ್ಯದ ಆಹಾರ ತಯಾರಿಸುವ ಡಿಶ್ ವಾಷರ್, ವಾಷಿಂಗ್ ಮೆಷಿನ್ ಬಳಸುವ ವಿಧಾನ ಕಲಿಸಿಕೊಟ್ಟಿದ್ದರು. ಡೈನಿಂಗ್ ಟೇಬಲ್ ಮೇಲೆ ಇಟ್ಟಿದ್ದ ಆಪಲ್ ಕ್ಯಾಮರಾದಿಂದ ಮನೆಯೊಳಗೆ ನಾಯಿಯ ಚಲನವಲನ ತಾವು ಕೆಲಸ ನಿರತರಾಗಿರುವ ಆಫೀಸಿನಲ್ಲೂ ನೋಡಬಹುದು. ಇದರಲ್ಲಿ ಟೈಮ್ ಸೆಟ್ ಮಾಡಿಟ್ಟರೆ ನಾವು ನಿಗದಿಪಡಿಸಿದ ಸಮಯಕ್ಕೆ ಕಿಬಲ್ಸ್ ಬೀಳುತ್ತದೆ ಎಂದು ಮಕ್ಕಳು ಹೇಳಿದ್ದರು. ಸರಿ, ಈ ಮಕ್ಕಳು ಆಫೀಸಿಗೆ ತೆರಳಿದರೆ ಮನೆಯೆಲ್ಲ ನಾನೇ, ಆಗ ಆರ್ಬರ್ ನನ್ನ ಹತ್ತಿರ ಬರದೆ ಎಲ್ಲಿಗೆ ಹೋಗುತ್ತಾನೆ ಎಂಬ ಸಂಭ್ರಮದಲ್ಲಿದ್ದ ನನಗೆ, ಅಮ್ಮ, ಆರ್ಬರಿಗೆ ನಾವು ಮಾಡಿರುವ ಅಭ್ಯಾಸ ತಪ್ಪುತ್ತದೆ, ನಾವಿಲ್ಲದೆ ನೀನು ಅವನನ್ನು ವಾಕಿಂಗಿಗೆ ಕರೆದೊಯ್ಯುವಂತಿಲ್ಲ ಎಂದು ಮಗ ಹೇಳಿಬಿಟ್ಟಿದ್ದ. ಆತ ಹೇಳುವುದರಲ್ಲಿ ನಿಜವಿತ್ತು. 3 ತಿಂಗಳು ಇದ್ದು ಹೋಗಲು ಬಂದವಳು ನಾನು. ಆರ್ಬರಿಗೆ ಅವನ ರೂಟೀನ್ ತಪ್ಪಿದರೆ ತೊಂದರೆಯಾಗುತ್ತದೆ, ಸಹಜವೇ ಎಂದು ಆಗ ನಾನು ಸುಮ್ಮನಾಗಿದ್ದೆ. ಆದರೂ
ಮಗನ ಕಿವಿಯಲ್ಲಿ ಒಂದು ಮಾತು ಹೇಳಿದೆ. ಮಗ, ನನಗೆ ಇದೆಲ್ಲ ಯಾಕೋ ವಿಪರೀತ ಅನ್ನಿಸಲಿಕ್ಕೆ ಹತ್ತಿದೆ. ಸೊಸೆ ನಾಯಿಯನ್ನು ಇಷ್ಟು ಹಚ್ಚಿಕೊಳ್ಳುವುದು ಸರಿಯಾ? ನನಗೆ ಭಯವಾಗ್ತಿದೆ ಅಂದಿದ್ದೆ. ಆಗ ಮಗ, ಅಮ್ಮ, ನೀನು ಅವಳ ಮನಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳಬೇಕು. ನಮ್ಮ ಮದುವೆಗೆ ಮೊದಲು ಅವಳ ಅಪ್ಪನ ಜೊತೆ ಅವಳ ಸಂಬಂಧ ಸರಿಯಿಲ್ಲದೆ ಇರುವಾಗ ಅವಳ ಮಾನಸಿಕ ಒತ್ತಡ ನಿಭಾಯಿಸಿಕೊಂಡು ತನಗಾಗುತ್ತಿದ್ದ ಫ್ರಸ್ಟ್ರೇಷನ್ನಿಂದ ಬಚಾವಾಗಿದ್ದೇ ಈ ಆರ್ಬರಿನಿಂದ. ಅದರ ಬಗ್ಗೆ ಒಂದು ಕೆಟ್ಟ ಮಾತು ಕೂಡ ಅವಳ ಜೊತೆ ಆಡಬೇಡ ಎನ್ನುವ ಸೂಕ್ಷ್ಮ ತಿಳಿಸಿದ್ದ. ಇದು ಸೊಸೆಯನ್ನು ನಾನು ಅರ್ಥ ಮಾಡಿಕೊಳ್ಳಲು ಸಹಾಯವಾಗಿತ್ತು. ದಿನ ಕಳೆದ ಹಾಗೆ ನಿತ್ಯದ ರುಟೀನ್ ಕೆಲಸಕ್ಕೆ ಮಕ್ಕಳು ಹಿಂತಿರುಗಿದ್ದರು. ಸರಿಯಾಗಿ 9 ಗಂಟೆಗೆ ಮನೆ ಗುಡಿಸುವ ಒರೆಸುವ ಕೆಲಸವನ್ನು ನೀಟಾಗಿ ರೋಬೋಟ್ಗಳೆರಡೂ ಮಾಡಿ ಮುಗಿಸುತ್ತಿತ್ತು. ನನಗೆ ಬೇಕಿರುತ್ತಿದ್ದ ಸಣ್ಣ ಪುಟ್ಟ ತಿನ್ನುವ ಕುಡಿಯುವ ಆಹಾರ ತಯಾರಿಸಿ, ವಾಕಿಂಗ್ ಮುಗಿಸಿ, ಜಿಮ್ಮು ಯೋಗ ಮಾಡಲು ಹತ್ತಿರದ ಕ್ಲಬ್ಬಿಗೆ ಹೋಗುತ್ತಿದ್ದೆ. ತುಳು ಕನ್ನಡದ ಶಬ್ದ ಎಲ್ಲಾದರೂ ಕಿವಿಗೆ ಬೀಳುತ್ತಿದೆಯೇನೋ ಎಂದು ಮೈಯೆಲ್ಲ ಕಣ್ಣಾಗಿ ಕಾಯುತ್ತಿದ್ದೆ. ನಾನು ಮನೆಗೆ ಹಿಂತಿರುಗುವಾಗ ಆರ್ಬರ್ ಮನೆಯೊಳಗೆ ಇದ್ದರೂ ನಾನೇ ಅವನನ್ನು ಹುಡುಕಿಕೊಂಡು ಹೋಗಬೇಕಿತ್ತು. ಟಿವಿಯಲ್ಲಿ ಫಿಲ್ಮ್ ನೋಡೋದು ಮಕ್ಕಳು ಕಲಿಸಿದ್ದರಿಂದ ಸಂಜೆಯವರೆಗೆ ಸಮಯ ಸಲೀಸಾಗಿ ಜಾರುತ್ತಿತ್ತು. ಸಂಜೆಯಾಗುತ್ತಲೇ ಮಕ್ಕಳು ಮಾನಸಿಕವಾಗಿ ಸುಸ್ತಾಗಿ ಮನೆಗೆ ಹಿಂತಿರುಗುವಾಗ ಆರ್ಬರ್ ಅವರನ್ನು ಸ್ವಾಗತಿಸುವ ಸಂಭ್ರಮ ಕಂಡಾಗ ನನಗೂ ಸಖತ್ ಖುಷಿಯಾಗುತ್ತಿತ್ತು. ಒತ್ತಡದಿಂದ ಬಿಡುಗಡೆ ಬೇಕು ಎಂದು ಬಯಸಿ ಮನೆಗೆ ಬರುವ ಮಕ್ಕಳು ಮುದ್ದುಗರೆಯಬೇಕೆಂದು ಅವರ ಮೇಲೆ ಹಾರಿ ಪ್ರೀತಿಯ ಸ್ಪರ್ಶ ಬಯಸಿ ಓಡಿ ಬರುವ ಆರ್ಬರನನ್ನು ಎತ್ತಿಕೊಂಡರಷ್ಟೇ ಆತನಿಗೆ ಸಮಾಧಾನವಾಗುತ್ತಿತ್ತು. ಇದನ್ನು ಗಮನಿಸುತ್ತಿದ್ದ ಸೂಕ್ಷ್ಮ ಸಂವೇದನೆಯ ಹುಡುಗಿ ಸೊಸೆ ಮಗ ನಾಯಿಯನ್ನು ಮರೆತನೆಂದರೆ ಆತನಿಗೆ ನೆನಪಿಸುವುದಿತ್ತು. ಆಗ ಆತ ನಾಯಿಯ ಮೈದಡವಿ ಎತ್ತಿಕೊಂಡನೆಂದರೆ ಅದು ಮಗನ ಮುಖ ಮೂತಿ ಒಂದೂ ಬಿಡದೆ ನೆಕ್ಕಿ ಪ್ರೀತಿ ತೋರಿಸುತ್ತಿತ್ತು. ದಿನ ಕಳೆದಂತೆ ನಾಯಿಯ ಸ್ನೇಹ ನನಗೂ ಕುದುರಿತ್ತು. ನಾಯಿಯನ್ನು ಎತ್ತಿಕೊಂಡು ಹೋಗಿ ಮೈದಡುವುದು, ತೊಡೆ ಮೇಲೆ ಕುಳ್ಳಿರಿಸುವುದು, ಆತನಿಗೆ ಆಡುವ ಉತ್ಸಾಹವಿದ್ದರೆ ಆತನ ಜೊತೆ ಆಟವಾಡುವುದು ಮಾಡುತ್ತಿದ್ದೆ. ಮಕ್ಕಳಿಗೆ ನಾಯಿ ಸಾಕುವುದು ಹೊರೆ ಎಂದು ಅನ್ನಿಸದಿರುವಾಗ ನನಗೇನಂತೆ ಎಂದು ಸುಮ್ಮನಾಗಿದ್ದೆ. ಅಮೆರಿಕಾವನ್ನು ನಾನು ಕಣ್ಣು ಬಿಟ್ಟು ನೋಡತೊಡಗಿದಂತೆ ಅಲ್ಲಿನ ರಸ್ತೆ ಬೀದಿಗಳಲ್ಲಿ, ವಾಕಿಂಗ್ ಟ್ರ್ಯಾಕ್ಗಳಲ್ಲಿ, ಹೋಟೆಲು ಪಾರ್ಕುಗಳಲ್ಲಿ, ಬೀಚುಗಳಲ್ಲಿ ತಮ್ಮ ಸಾಕು ನಾಯಿಗಳೊಂದಿಗೆ ಒಡನಾಡುತ್ತಾ ಅಲ್ಲಿನ ಜನ ತಮ್ಮ ದಿನನಿತ್ಯದ ಚಟುವಟಿಕೆಗಳಲ್ಲಿ ನಿರತರಾಗಿರುವುದನ್ನು ಕಂಡ ಮೇಲಂತೂ ಸಾಕು ಪ್ರಾಣಿಗಳು ಇಲ್ಲಿಯ ಜನಜೀವನದ ಮುಖ್ಯ ಭಾಗವೇ ಎನ್ನುವುದು ಮನವರಿಕೆಯಾಗಿತ್ತು. ಆದರೆ ನಮ್ಮ ಹಳ್ಳಿಗಳಲ್ಲಿ ಕೃಷಿ ಬದುಕಿನ ಅಂಗವಾಗಿದ್ದ ನಮ್ಮ ಬೆಕ್ಕು, ನಾಯಿ, ದನಕರು, ಆಡು, ಕುರಿ, ಹಂದಿ, ಕೋಳಿಗಳಿಗೆ ಇವು ಪರ್ಯಾಯವೇ ಎಂದು ಭಾವಿಸಿದರೆ ತಪ್ಪಾಗುತ್ತದೆ. ಇವು ಏನಿದ್ದರೂ ಅಲಂಕಾರ ಪ್ರಿಯ ಹೈಬ್ರಿಡ್ ತಳಿಗಳು. ಇವುಗಳ ಆಹಾರ ಏನಿದ್ದರೂ ವೈಜ್ಞಾನಿಕವಾಗಿ ಸಿದ್ಧಪಡಿಸಿ ಅಂಗಡಿಗಳಲ್ಲಿ, ಪ್ಯಾಕೆಟುಗಳಲ್ಲಿ ಮಾರುವಂಥವು. ಅಪ್ಪಿತಪ್ಪಿ ಇವುಗಳಿಗೆ ನಮ್ಮ ಆಹಾರ ನೀಡಿದೆವೆಂದರೆ ಶೀತ, ಪಿತ್ತ, ಅಜೀರ್ಣ ಬಾಧಿಸುವುದಂತೆ. ಹೀಗೆ ಸಾಕು ಪ್ರಾಣಿಗಳ ಸಾಕಣೆ ಎಂದರೆ ಇಲ್ಲಿ ಬಲು ದುಬಾರಿ. ವಿಶ್ವದ ಮೂಲೆ ಮೂಲೆಯ ಜನ ವಾಸ ಮಾಡುವ ಈ ದ್ವೀಪದಲ್ಲಿ ಜನ ತಮ್ಮ ಸಾಕು ನಾಯಿಗಳ ಕಾರಣಕ್ಕಾಗಿಯೇ ಎಷ್ಟೋ ಸಲ ಒಬ್ಬರನ್ನೊಬ್ಬರು ಮಾತನಾಡಿಸುತ್ತಾರೆ, ಸ್ನೇಹ ಬೆಳೆಸುತ್ತಾರೆ, ಪಾರ್ಟಿ ಮಾಡುತ್ತಾರೆ. ಮನುಷ್ಯ ಸಂಬಂಧಗಳೇ ಜಟಿಲವಾಗುತ್ತಿರುವ ಕಾಲದಲ್ಲಿ ಸ್ವಾರ್ಥ, ಮತ್ಸರ, ಒಬ್ಬರನ್ನೊಬ್ಬರು ಹೆಣೆಯಲು ಹೊಂಚು ಹಾಕುತ್ತಿರುವ ಮನುಷ್ಯ ಮೃಗಗಳ ನಡುವೆ ಈ ಪ್ರಾಣಿ ಪ್ರಪಂಚವೇ ಎಷ್ಟೋ ಚೆನ್ನಾಗಿದೆಯಲ್ಲ ಎಂದು ಆಗ ನನಗೆ ಅನ್ನಿಸತೊಡಗಿದ್ದು ನಿಜ. ಮಕ್ಕಳು ಬೇಕೆಂದು ಬಯಸಿ ಮಾಡುವ ನಾಯಿ ಸಾಕುವ ಈ ತರಬೇತಿ ಅವರಿಗೆ ತಾಯ್ತನ, ತಂದೆತನ ಕಲಿಸುವ ಪಾಠಶಾಲೆ ಯಾಕೆ ಆಗಬಾರದು ಎಂಬ ಯೋಚನೆ ನನ್ನಲ್ಲಿ ಆಗ ಸಹಜವಾಗಿಯೇ ಹುಟ್ಟಿತ್ತು. ಅವರ ಸಾಕು ನಾಯಿಗೆ ಮಕ್ಕಳಿಬ್ಬರು ಅಪ್ಪ ಅಮ್ಮ ಆಗಿದ್ದಾರೆ ಎಂದರೆ ಸಹಜವಾಗಿಯೇ ಆರ್ಬರಿಗೆ ನಾನು ಪಾಟಿ ಅಂದರೆ ಅಜ್ಜಿ ಎಂದೆ. ಪಾಟಿ ಅಂದರೆ ಅಜ್ಜಿ ಎಂದು ನನ್ನ ಸೊಸೆಯೇ ಪರಿಚಯಿಸಿಬಿಟ್ಟಾಗ ನನಗೆ ಬೇಸರ ಆಗಲಿಲ್ಲ. ಯಾಕೆಂದರೆ ನನಗಾಗಲೇ ಆರ್ಬರ್ ಮೇಲೆ ಪ್ರೀತಿ ಹುಟ್ಟಿಬಿಟ್ಟಿತ್ತಲ್ಲ. ಇದನ್ನು ನಾನೂ ಒಪ್ಪಿಕೊಂಡಿದ್ದೆ. ಮೊನ್ನೆಯವರೆಗೆ ಮಗುವಾಗಿದ್ದ ಮಗ ಅಪ್ಪನ ಗಾಂಭೀರ್ಯ ಗಳಿಸಿಕೊಂಡಿದ್ದ. ಬೆಳಗ್ಗೆ ಸಂಜೆ ಶಿಸ್ತಿನ ಸಿಪಾಯಿಯಂತೆ ನಾಯಿಯನ್ನು ವಾಕಿಂಗಿಗೆ ಕರೆದುಕೊಂಡು ಹೋಗುತ್ತಿದ್ದ. ಆಗ ಅದು ದಾರಿಯಲ್ಲಿ ಕಕ್ಕ ಮಾಡಿದರೆ ಪ್ಲಾಸ್ಟಿಕ್ ಚೀಲದಲ್ಲಿ ಅದನ್ನು ಎತ್ತಿಕೊಂಡು ಹೋಗಿ ರಸ್ತೆ ಬದಿಯಲ್ಲಿ ಇಡುತ್ತಿದ್ದ ಕಸದ ಡಬ್ಬಿಯೊಳಗೆ ಹಾಕುತ್ತಿದ್ದ. ನಾಯಿ ಸಾಕಣೆಯಲ್ಲಿ, ಮನೆ ಕೆಲಸದಲ್ಲಿ, ಗಂಡ ಹೆಂಡತಿ ಸಾಮರಸ್ಯದಲ್ಲಿ ಜೊತೆಯಾಗುವುದು ಕಂಡಾಗ ಖುಷಿಯಾಗುತ್ತಿತ್ತು. ಮಕ್ಕಳಿಬ್ಬರೂ ಆಫೀಸಿನಿಂದ ದಣಿದು ಮನೆಗೆ ಬಂದ ತಕ್ಷಣ ಅವರನ್ನೇ ಕಾಯುತ್ತಿದ್ದಂತೆ ಆರ್ಬರ್ ಹಾರಿಕೊಂಡು ಬಂದು ನೆಗೆದು ನೆಕ್ಕಲು ಶುರು ಹಚ್ಚಿಕೊಳ್ಳುತ್ತಿದ್ದ. ಅವನ ನೆಕ್ಕುವ ಆಟ ಮುಗಿದ ತಕ್ಷಣ ಮಗ ಸೊಸೆ ಅವನನ್ನು ಎತ್ತಿ ಮುದ್ದುಗರೆಯಬೇಕು. ನಂತರವಷ್ಟೇ ಆತ ಅವರ ಮೈಮೇಲಿನಿಂದ ಕೆಳಗಿಳಿಯುವುದು.
ಕೆಲವೊಮ್ಮೆ ಈ ನಾಯಿಯ ಕಾರಣಕ್ಕೆ ಮಕ್ಕಳು ನಾಯಿಯ ಫ್ರೆಂಡ್ಸ್ ಭೇಟಿಗೆ ಹೋಗೋದಿತ್ತು. ಇದು ಹೋಟೆಲು, ಬೀಚು, ಪಾರ್ಟಿ ಹಾಲು, ಮನೆ ಯಾವುದಾದರೂ ಒಂದು ಆಗಿರುತ್ತಿತ್ತು. ಒಮ್ಮೆ ವಾರವಿಡೀ ನಾಯಿಗೆ ಮನೆಯಲ್ಲಿದ್ದು ಬೋರ್ ಆಗಿದೆ ಎಂದು ಮಗ ಸೊಸೆ ನನ್ನನ್ನು ಜೊತೆಗೆ ಕರೆದುಕೊಂಡು ಸಮುದ್ರದ ಬದಿ ಇರುವ ನಾಯಿಯ ಸಹಿತ ಟ್ರೆಕ್ಕಿಂಗ್ ಹೋಗಲು ಅನುಕೂಲವಿರುವ ಸುಂದರ ಪ್ರಕೃತಿಯ ಸನ್ನಿಧಿಗೆ ಕರೆದೊಯ್ದ. ಕಾರು ನಿಲ್ಲಿಸಿ ಒಂದಷ್ಟು ದೂರ ನಡೆದು ಹೋದೆವು. ಅಲ್ಲಿ ಆರ್ಬರ್ ಒಂದಷ್ಟು ದೂರ ಓಡಿ ನಂತರ ನಿಂತು ನಮಗಾಗಿ ಕಾಯುತ್ತಿದ್ದ. ಅವನ ಈ ಮುಟ್ಟಾಟದಲ್ಲಿ ನಾವೇ ಸೋಲುತ್ತಿದ್ದೆವು. ನಾಲ್ವರು ಜೊತೆಗೆ ಕಾಲು ಸೋಲುವವರೆಗೆ ನಡೆಯುತ್ತಿದ್ದೆವು. ಅಂದು ಇನ್ನೇನು ಸೂರ್ಯ ಮುಳುಗುವ ಸೂಚನೆ ದೊರೆತ ನಂತರವೇ ನಾವು ಮನೆಗೆ ಹಿಂತಿರುಗಿದ್ದು. ಕಾರಿನಲ್ಲಿ ಹಿಂತಿರುಗುವಾಗ ಮಾಮೂಲಿನಂತೆ ಸೊಸೆಯದು ನಾಯಿಯ ಜೊತೆ ಹಿಂದಿನ ಸೀಟು. ಯಾರಲ್ಲೂ ಮಾತಿಲ್ಲ, ಕತೆಯಿಲ್ಲ. ನಾಯಿಯ ಕೂದಲು ಸವರುತ್ತಾ ಮುಖ ಸಣ್ಣಗೆ ಮಾಡಿ ಕೂತಿದ್ದ ಆಕೆ ಯಾಕೋ ಸಪ್ಪಗಿದ್ದಳು. ಯಾಕೋ ಮಗ, ಸೊಸೆ ಸಿಟ್ಟಿನಲ್ಲಿ ಬೇಸರದಲ್ಲಿ ಇರುವ ಹಾಗಿದೆ ಎಂದು ಮಗನಲ್ಲಿ ವಿಚಾರಿಸಿದರೆ ಆತ ಕೆಲವೊಮ್ಮೆ ಅವರನ್ನು ಅವರಷ್ಟಕ್ಕೆ ಬಿಡಬೇಕು, ನೀನು ಸುಮ್ಮನಿದ್ದು ಬಿಡುವೋ ಎಂದಿದ್ದ. ನನಗೆ ಭಯ, ಟೆನ್ಷನ್ ಆಗಿದ್ದರೂ ಸುಮ್ಮನೆ ಇದ್ದೆ. ಮನೆ ಸೇರಿದವಳು ಸೊಸೆ ಆರ್ಬರಿನ ಎಲ್ಲ ವಸ್ತುವನ್ನು ಆತನ ಕಾರಿನಲ್ಲಿ ಕುಳಿತುಕೊಳ್ಳುವ ಸೀಟಿನಿಂದ ತೊಡಗಿ ಮಲಗುವ ಹಾಸಿಗೆ, ಆಟದ ಸಾಮಾನು ಎಲ್ಲವನ್ನು ಕೊಂಡು ಹೋಗಿ ವಾಷಿಂಗ್ ಮೆಷಿನಿಗೆ ಹಾಕಿ ಮೆಷಿನ್ ಆನ್ ಮಾಡಿದ್ದಳು. ಬೀಚ್ ಹತ್ತಿರದ ಪೊದೆಯಲ್ಲಿ ನಾಯಿಯನ್ನು ವಾಕಿಂಗ್ ಕೊಂಡು ಹೋದ ದೆಸೆಯಿಂದ ನಾಯಿಯ ಮೈಯಲ್ಲಿ ಹೇನು ಹತ್ತಿಕೊಂಡಿದೆ ಎಂದು ಅವಳ ಭಯವೆಂದು ನನಗೆ ತಿಳಿದದ್ದು ನಂತರ. ನಾಯಿಯನ್ನು ಸೇರಿಕೊಂಡಂತೆ ಗಂಡ ಹೆಂಡತಿ ಸ್ನಾನ ಮುಗಿಸಿ ಬಂದಾಗ ಅಂದು ನಾವು ಮೂವರು ಧರಿಸಿದ್ದ ಶೂಗಳನ್ನು ತೊಳೆಯಲು ಹೊರಟರು. ಎರಡನೇ ರೌಂಡ್ ಅವರು ನಾನು ಧರಿಸಿದ್ದ ಬಟ್ಟೆಗಳನ್ನು ವಾಷಿಂಗ್ ಮೆಷಿನಿಗೆ ಹಾಕಿದ್ದಾಯಿತು. ಈ ನಡುವೆ ಮಗ ನಾನೂ ಸ್ನಾನ ಮಾಡಿ ಬರುವಂತೆ ಹೇಳಿದ್ದ. ಸೊಸೆಯ ಕಾಳಜಿಗೆ ತಲೆಬಾಗಿ ಅಂದು ನಾನು ಮತ್ತೊಮ್ಮೆ ಸ್ನಾನ ಮಾಡಿ ಬಂದಿದ್ದೆ. ತಡರಾತ್ರಿ ಊಟ ಮುಗಿಸಿ ಮಲಗಿದೆವು. ಈ ನಡುವೆ ಒಂದು ದಿನ ಆರ್ಬರ್ ತಟ್ಟೆಗೆ ಹಾಕಿದ ತಿಂಡಿ ಕಿಬಲ್ಸ್ ಮುಟ್ಟದೆ ಉಪವಾಸ ಕೂತಿದ್ದ. ಇರಲಿ, ಮಧ್ಯಾಹ್ನ ತಿಂದಾನು, ರಾತ್ರಿ ತಿಂದಾನು, ಹಸಿವಾದರೆ ತಿನ್ನುತ್ತಾನೆ ಎಂದು ಆ ದಿನವಿಡೀ ಆತನನ್ನು ಹಾಗೇ ಬಿಟ್ಟು ಸೊಸೆಯೂ ಸುಮ್ಮನಿದ್ದಳು. ಮರುದಿನ ಮುಖ ಕೆಳಗೆ ಮಾಡಿ ಸುಮ್ಮನೆ ಮಲಗಿದ್ದ ಆರ್ಬರ್ ವಾಂತಿ ಮಾಡಿದ್ದು ಕಂಡ ಸೊಸೆ ತಕ್ಷಣ ಆತನನ್ನು ಪಶು ಆಸ್ಪತ್ರೆಗೆ ಕೊಂಡು ಹೋಗಿದ್ದಳು. ಅವಳು ನಾಯಿಯೊಂದಿಗೆ ಹಿಂತಿರುಗಿ ಬರುವವರೆಗೆ ಅವಳನ್ನೇ ಕಾಯುತ್ತಿದ್ದು, ಆಕೆ ಹಿಂತಿರುಗಿದ ನಂತರ ಆರ್ಬರ್ ಬಗ್ಗೆ ಡಾಕ್ಟರ್ ಏನು ಹೇಳಿದರು ಎಂದು ವಿಚಾರಿಸಿದೆ. ಪುಟ್ಟ ಮಗುವಿನೊಂದಿಗೆ ನುರಿತ ತಾಯಿಯ ದಾಟಿಯಲ್ಲಿ ಅವಳು ಪ್ಯಾನಿಕ್ ಆಗುವಂಥದ್ದು ಏನೂ ಆಗಿಲ್ಲ ಆಂಟಿ ಎಂದು ಉತ್ತರಿಸಿದ್ದಳು. ಜೊತೆಗೆ ಆರ್ಬರ್ ಮನೆಗೆ ಬಂದ ಪ್ರಾರಂಭದ ದಿನಗಳ ತಮ್ಮ ಸಂಕಟ ಹೇಳಿಕೊಂಡಿದ್ದಳು. ಆಗ ಆತನಿಗೆ ಪದೇ ಪದೇ ಕಾಡುತ್ತಿದ್ದ ಜ್ವರ, ವಾಂತಿಗೆ ತಕ್ಷಣಕ್ಕೆ ಡಾಕ್ಟರ್ ಹತ್ತಿರ ಪಾನಿಕ್ ಆಗಿ ತಾವು ಓಡುತ್ತಿದ್ದನ್ನು ಸ್ಮರಿಸಿಕೊಂಡು ಸೊಸೆ ನಕ್ಕಿದ್ದಳು. ಆರ್ಬರ್ನನ್ನು ಸಾಕುವುದು ಎಂದರೆ ಒಂದು ಮಗುವನ್ನು ಸಾಕಿದಷ್ಟೇ ದೊಡ್ಡ ಜವಾಬ್ದಾರಿಯ ಕೆಲಸವೆಂದು ಅಲ್ಲಿಗೆ ಹೋದ ಕೆಲವೇ ದಿನಗಳಲ್ಲಿ ನನಗೂ ಅರಿವಾಗಿತ್ತು. ಮಕ್ಕಳು ನಾಯಿಯೊಂದಿಗೆ ಆತ ಮನೆಯ ಒಬ್ಬ ಸದಸ್ಯ ಎನ್ನುವ ಪ್ರೀತಿ ಘನತೆಯಿಂದ ವರ್ತಿಸುತ್ತಿದ್ದರು. ಬಹುಶಃ ನಾವಿರುವ ಪರಿಸರದಲ್ಲಿ ಪ್ರಾಣಿ, ಪಕ್ಷಿ, ಗಿಡ, ಮರ, ಮನುಷ್ಯರೊಂದಿಗೆ ನಾವು ವರ್ತಿಸಬೇಕಾದದ್ದು ಹೀಗೆ ಅಲ್ಲವೇ ಎಂದು ಎಷ್ಟೋ ಸಲ ನನಗೆ ಅನ್ನಿಸುತ್ತಿತ್ತು. ಆರ್ಬರಿಗೆ ನಾವು ಎತ್ತಿಕೊಂಡು ಮುದ್ದಿಸುವುದು ಅಷ್ಟು ಇಷ್ಟವಾಗುತ್ತಿರಲಿಲ್ಲ. ಹೆಚ್ಚಿನ ಸಮಯ ಸುಮ್ಮನೆ ಮಲಗುತ್ತಿದ್ದ ಆತ ಈ ನಡುವೆ ಎಲ್ಲಿ ಒಂದು ಸಣ್ಣ ಸದ್ದು ಕಿವಿಗೆ ಬಿದ್ದರೂ ಗುರ್ರೆಂದು ಎಗರಿ ಬಿದ್ದು ಬೊಬ್ಬೆ ಹೊಡೆಯುತ್ತಿದ್ದ. ಅವನನ್ನು ಸುಮ್ಮನಾಗಿಸಲು ನಾವು ಬೇರೆ ಬೇರೆ ಕಸರತ್ತು ಮಾಡಬೇಕಿತ್ತು. ತನಗೆ ಪುರುಸೊತ್ತಾದಾಗೆಲ್ಲ ವಾರಕ್ಕೆ ಒಂದೆರಡು ಸಲ ಆರ್ಬರ್ನ ಉದ್ದ ಕೂದಲು ಬಾಚುವುದು, ಅವನ ಹಲ್ಲು ಉಜ್ಜುವುದು ಸೊಸೆ ಮಾಡುತ್ತಿದ್ದಳು. ರಸ್ತೆಯಲ್ಲಿ ನಾನು ವಾಕಿಂಗ್ ಹೋದಾಗಲೆಲ್ಲ ಎದುರಾಗುವ ಸಾಕು ನಾಯಿಗಳ ಉದ್ದ ಕೂದಲು, ಮೈ ಹೊಳಪು ಕಾಣುವಾಗ ಯಾಕೋ ನಮ್ಮ ನಾಯಿಯದ್ದು ಕೂದಲ ಹೊಳಪು ಸಾಲದು, ಕೂದಲು ಬಾಚುವುದು ನಾವು ನಿತ್ಯ ಮಾಡಬೇಕು ಎಂದು ಅನ್ನಿಸುತ್ತಿತ್ತು. ನಾನು ಆರ್ಬರ್ನನ್ನು ಎತ್ತಿಕೊಂಡು ಹೋಗಿ ಆತನ ಕೂದಲು ಬಾಚುವ ಪ್ರಯತ್ನ ಮಾಡುತ್ತಿದ್ದೇನಾದರೂ ಆತ ತಪ್ಪಿಸಿಕೊಂಡು ಓಡುತ್ತಿದ್ದ. ಅಂದು ಸೊಸೆಗೆ ಮಗನಿಗೆ ವಾರದ ರಜೆಯ ದಿನ. ಮಗ ಬೈಕಿನಲ್ಲಿ ಟ್ರೆಕ್ಕಿಂಗಿಗೆ ಗೆಳೆಯರ ಜೊತೆ ಹೋಗಿದ್ದ. ರಜಾದಿನ ತಡವಾಗಿ ಏಳುವ ಸೊಸೆ ಅಂದೇಕೋ ಬೇಗ ಎದ್ದಿದ್ದಳು. ಬ್ಯೂಟಿ ಪಾರ್ಲರಿನವರು ವ್ಯಾನ್ನಲ್ಲಿ ಬರುತ್ತಾರೆ. ಆರ್ಬರ್ನ ವಾಕಿಂಗ್ ಅದು ಇದು ರುಟೀನ್ ಕೆಲಸ ಆಗಬೇಕಿದೆ ಎಂಬ ಅವಸರ ಅವಳಲ್ಲಿತ್ತು. ನಾನು ಅವಳಿಗೆ ಸಹಕರಿಸುತ್ತಿದ್ದೆ. ಅಷ್ಟರಲ್ಲಿ ಆಕೆಗೆ ಕರೆ ಬಂತು. ನಾಯಿಯನ್ನು ಎತ್ತಿಕೊಂಡು ಹೋದಳು. ನಾಯಿ ಬಿಟ್ಟು ಬಂದವಳು ಅವಳ ನಿತ್ಯದ ಕೆಲಸದಲ್ಲಿ ಬ್ಯುಸಿ ಆದಳು. ನಾನು ಮಗನಿಗೆ ಇಷ್ಟದ ನೀರ್ದೋಸೆ ಮಾಡಿ ಮೇಲಿನ ಅಡಿಗೆ ಕೆಲಸ ಮುಗಿಸಿ ಸುಮಾರು 2 ಗಂಟೆ ಕಳೆಯುವಷ್ಟರಲ್ಲಿ ನನ್ನ ನಿತ್ಯದ ವಾಕಿಂಗ್ ಹೊರಡಲು ಮನೆಯಿಂದ ಹೊರಗೆ ಬಂದರೆ ಒಬ್ಬ ಅಪರಿಚಿತ ವ್ಯಕ್ತಿ ನಮ್ಮ ನಾಯಿಯನ್ನು ಎತ್ತಿಕೊಂಡು ನನಗೆದುರಾದ. ನಾಯಿಯ ಪರಿಚಿತ ಮುಖ, ಕೊಸರಾಟದ ಧ್ವನಿ ಕೇಳಿಯಷ್ಟೇ ನನಗೆ ಆರ್ಬರ್ನ ಪರಿಚಯವಾಗಿದ್ದು.
ಆತನ ಮೈ ಮೂತಿಯ ಕೂದಲು ಟ್ರಿಮ್ ಆಗಿ ಕತ್ತರಿಸಲಾಗಿತ್ತು. ಆರ್ಬರ್ನ ಸ್ನಾನವೂ ಆಗಿ ಡ್ರೈ ಆಗಿ ಮೈಗೆ ಹೊಸ ಹೊಳಪು ಕಾಣಿಸಿಕೊಂಡಿತ್ತು. ವಿಧೇಯತೆಯೇ ಮೂರ್ತಿವೆತ್ತವನಂತೆ ಆರ್ಬರ್ ನನ್ನ ಕೈ ಸೇರಿದ. ಆತನನ್ನು ಮನೆಗೆ ಬಿಡಲು ಒಳಗೆ ಹೋದರೆ ಸೊಸೆ ನಾಯಿಯ ಬ್ಯೂಟಿಷಿಯನ್ ಜೊತೆ ಮಾತಾಡಿ ಆತನಿಗೆ ಸಂದಾಯವಾಗಬೇಕಿದ್ದ ಹಣ ಗೂಗಲ್ ಪೇ ಮಾಡಿದ್ದಳು. ನಂತರ ನಾನು ನಾಯಿಯ ವ್ಯಾನು ಬ್ಯೂಟಿ ಪಾರ್ಲರನ್ನು ನೋಡಲು ದೌಡಾಯಿಸಿದ್ದೆ. ಸಾಧಾರಣ ಇತರೆ ವ್ಯಾನಿನಂತೆ ಇದ್ದ ಆ ವ್ಯಾನಿನೊಳಗೆ ಸುಸಜ್ಜಿತ ಪಾರ್ಲರ್ ಇದ್ದು 3 ನಾಯಿಗಳು ತಮ್ಮ ಸರದಿಗೆ ಕಾಯುತ್ತಿತ್ತು. ಮಕ್ಕಳು ಆರ್ಬರಿಗೆ ಬೆಳಗ್ಗೆ 1 ಸಲ, ಸಂಜೆ 2 ಸಲ ಮೂತ್ರಕ್ಕೆ ಕಕ್ಕಕ್ಕೆ ಸಮಯ ನಿಗದಿಪಡಿಸಿದ್ದರು. ಸಂಜೆ ಮಕ್ಕಳು ವಾಕಿಂಗಿಗೆ ಕರೆದರೆ ಬಾರದೆ ಸೋಫಾದಡಿ ಅಡಗಿ ಕೂತು ಸೋಮಾರಿತನ ಮಾಡುತ್ತಿದ್ದ ನಾಯಿ ರಾತ್ರಿ ಆಯಿತೆಂದರೆ ಗಂಟೆಗೆ 2 ಸಲ ಬಾಗಿಲ ಹತ್ತಿರ ಅವನಿಗಾಗಿಯೇ ಇರಿಸುತ್ತಿದ್ದ ಕಾಲಿಂಗ್ ಬೆಲ್ ಒತ್ತಿ ಮಕ್ಕಳನ್ನು ಹೊರಗೆ ಕರೆದುಕೊಂಡು ಹೋಗುವಂತೆ ಒತ್ತಾಯಿಸುತ್ತಿದ್ದ. ಆಗ ಆರ್ಬರ್ನ ದೃಷ್ಟಿಯೆಲ್ಲ ವಾಕಿಂಗ್ ಮುಗಿಸಿ ಹಿಂತಿರುಗಿ ಬಂದ ನಂತರ ಮಕ್ಕಳು ಅವನಿಗೆ ಕೊಡುವ ಟ್ರೀಟ್ ಮೇಲೆ ಇರುತ್ತಿತ್ತು. ಹಗಲಿಡೀ ಆತ ಮಲಗಲು ಆಯ್ಕೆ ಮಾಡುತ್ತಿದ್ದು ಅವನ ಅಮ್ಮ, ಅಂದರೆ ನನ್ನ ಸೊಸೆ ಮಲಗುವ ಹಾಸಿಗೆಯ ಮೇಲೆ. ಅದು ಅವನಿಗೆ ಬೆಚ್ಚಗಿನ ಸುರಕ್ಷತೆಯ ಭಾವ ನೀಡುತ್ತಿತ್ತೇನೋ. ಅಲ್ಲಿ ನಿದ್ದೆ ಹೋಗುತ್ತಿದ್ದ ಆರ್ಬರ್ನನ್ನು ಎತ್ತಿಕೊಂಡು ಬಂದು ಅವನ ಜೊತೆ ಆಡಲು ಬಯಸಿದರೆ ಆತ ಗುರ್ರೆಂದು ನನ್ನನ್ನು ಗದರಿಸುತ್ತಿದ್ದ. ಆದರೆ ಹಗಲು ಅವನ ಬೆಂಬಲಕ್ಕೆ ಮನೆಯಲ್ಲಿ ಯಾರೂ ಇಲ್ಲ ಎನ್ನುವುದು ಗೊತ್ತಾಗಿ ನನ್ನ ಕೈಯಿಂದ ನುಣುಚಿಕೊಂಡು ಆತನ ಗೂಡಿಗೆ ಹೋಗಿ ಸುಮ್ಮನೆ ಮಲಗಿಬಿಡುತ್ತಿದ್ದ. ಆಗ ನಾವು ತಿಳಿಯಬೇಕಿತ್ತು, ನನ್ನ ತಂಟೆಗೆ ಯಾರೂ ಬರಬೇಡಿ ಎನ್ನುವ ಸೂಚನೆ ಆತ ನೀಡುತ್ತಿದ್ದಾನೆ ಎಂದು. ಸೊಸೆ ಮನೆಯಲ್ಲಿದ್ದಷ್ಟು ಹೊತ್ತು ಅವಳ ಕಾಲ ಕೆಳಗೆ ಆಯಕಟ್ಟಿನ ಜಾಗದಲ್ಲಿ ಛಲ ಬಿಡದ ತ್ರಿವಿಕ್ರಮನಂತೆ ಕೂತು ಕಾಯುವ ಅವನ ತಾಳ್ಮೆಗೆ ಯಾರಾದರೂ ದಂಗಾಗಬೇಕಿತ್ತು. ಮನೆಯಿಡೀ ಸರ್ವಾಧಿಕಾರಿಯಂತೆ ವರ್ತಿಸುವ ಆತನಿಗೆ ಆಟದ ಮೂಡು ಬರಬೇಕೆಂದರೆ ಅವನ ಅಪ್ಪ ಅಮ್ಮ ಹಾಲಿನ ಸೋಫಾದಲ್ಲಿ ವಿರಾಜಮಾನವಾಗಬೇಕು. ಆಗಷ್ಟೇ ಆರ್ಬರಿಗೆ ಆಟದ ಮೂಡು ಬರುವುದು. ಅಪ್ಪ ಅಮ್ಮನ ಮುಖ, ಮೈ, ಮೂತಿ ಒಂದೂ ಬಿಡದೆ ನೆಕ್ಕಿ ನೆಕ್ಕಿ ತನ್ನ ಪ್ರೀತಿ ತೋರಿಸುತ್ತಾ ಅವರಿಂದ ಮುದ್ದು ಮಾಡಿಸಿಕೊಂಡು ತನ್ನ ಆಟದ ಸಾಮಾನು ಒಂದೊಂದೇ ಎತ್ತಿಕೊಂಡು ಬಂದು ಕಚ್ಚಿ ಹಿಡಿದವನಂತೆ ಮಾಡಿ ಆಟಕ್ಕೆ ಅವನನ್ನು ಹುರಿದುಂಬಿಸುತ್ತಿದ್ದ. ರಾತ್ರಿ ಬಹಳ ಹೊತ್ತಿನವರೆಗೆ ಸಾಗುತ್ತಿದ್ದ ಈ ಆಟದಲ್ಲಿ ಆತ ಎತ್ತಿ ತಂದ ಆಟಿಕೆಯನ್ನು ಯಾರಾದರೂ ಎತ್ತಿ ಹಾಲಿನ ಇನ್ನೊಂದು ಮೂಲೆಗೆ ಎಸೆಯಬೇಕು. ಆರ್ಬರ್ ಓಡಿಕೊಂಡು ಹೋಗಿ ಅದನ್ನು ಎತ್ತಿಕೊಂಡು ಬರಬೇಕು. ಹೀಗೆ ಸಾಗುತ್ತಿದ್ದ ಆಟಕ್ಕೆ ಪೂರ್ಣ ವಿರಾಮ ಹಾಕಬೇಕೆಂದರೆ ಮಗ ಸೊಸೆ ಇಬ್ಬರು ನಿದ್ದೆಯ ಮೊರೆ ಹೋಗಬೇಕು. ಇದೇ ಆರ್ಬರ್ ಕೆಲವೊಮ್ಮೆ ಮಗ ಸೊಸೆ ಇಬ್ಬರಲ್ಲೂ ನಕ್ರ ಮಾಡುವುದಿದೆ. ಸಂಜೆಯ ವಾಕಿಂಗಿಗೆ ಹೋಗಬೇಕು ಎಂದು ಇಬ್ಬರು ಸಿದ್ಧರಾದರೆಂದರೆ ಆಗ ಅವರು ತನ್ನನ್ನು ಕರೆದೊಯ್ಯುತ್ತಾರೆ ಎಂಬ ಸೂಚನೆ ಸಿಕ್ಕಿದ ತಕ್ಷಣ ಆರ್ಬರ್ ಸೋಫಾದ ಅಡಿಯಲ್ಲಿ ಕಣ್ಮರೆಯಾಗಿ ಬಿಡುತ್ತಿದ್ದ. ಆಗ ಅವನನ್ನು ಅಲ್ಲಿಂದ ವಾಕಿಂಗಿಗೆ ಎಬ್ಬಿಸಬೇಕಾದರೆ ಆತನ ಕುತ್ತಿಗೆಗೆ ಬೆಲ್ಟ್ ಹಾಕಿ ಎಳೆದುಕೊಂಡು ಹೋಗಬೇಕಾಗುತ್ತದೆ. ಸೊಸೆಗೆ ಆಗಲೂ ನನ್ನ ಮೇಲೆ ಗುಮಾನಿ. ಅತ್ತೆ ಬರಬರ ನಾಯಿಯನ್ನು ಎಳೆದುಕೊಂಡು ಹೋಗಿ ಆರ್ಬರಿಗೆಲ್ಲಿ ನೋವು ಮಾಡಿಬಿಡುತ್ತಾಳೋ ಎಂಬ ಸಂದೇಹದಲ್ಲಿ ನಾಯಿಯನ್ನು ವಾಕಿಂಗಿಗೆ ನೀನೇ ಕೊಂಡು ಹೋಗು ಎಂದು ಗಂಡನನ್ನು ಒತ್ತಾಯಿಸುತ್ತಿದ್ದಳು. ನಾನು ಅಮೆರಿಕದಿಂದ ಹಿಂತಿರುಗಲು ಕೆಲವೇ ದಿನ ಬಾಕಿ ಇರುವಾಗ ಮಗ ಕುಟುಂಬ ಸಮೇತ ಕೆನಡಾದಲ್ಲಿರುವ ನನ್ನ ತಮ್ಮ ತಂಗಿಯರ ಕುಟುಂಬವನ್ನು ಭೇಟಿಯಾಗಿ ಬರುವ ಪ್ಲಾನ್ ಮಾಡಿಕೊಂಡಿದ್ದ. ಬೇರೆ ದೇಶಕ್ಕೆ ಹೋಗಿ ಬರುವ ಪ್ಲಾನ್ ಮಾಡಿದಾಗೆಲ್ಲ ಮಕ್ಕಳಿಗೆ ಆರ್ಬರಿಗೆ ವ್ಯವಸ್ಥೆ ಮಾಡುವ ಯೋಚನೆಯಾಗುತ್ತಿತ್ತು. ಆ ಊರಿನಲ್ಲಿ ಸಾಕು ನಾಯಿಗಳನ್ನು ನೋಡಿಕೊಳ್ಳುವ ಬೇಕಾದಷ್ಟು ಹಾಸ್ಟೆಲ್ಗಳಿದ್ದರೂ ಆರ್ಬರಿಗೆ ಸ್ಪೆಷಲ್ ಕೇರ್ ಸಿಗುವುದಿಲ್ಲ ಎನ್ನುವ ಯೋಚನೆ ಮಕ್ಕಳದು. ನಾಯಿಯನ್ನು ನೋಡಿಕೊಳ್ಳುವ ಒಬ್ಬ ಅಜ್ಜಿ ಅವರಿಗೆ ದೊರೆತಿದ್ದರಾದರೂ ಅವರ ಬೆಲೆ ದುಬಾರಿ. ಹೀಗಾಗಿ ಸೊಸೆ 3 ದಿನಕ್ಕೆ ಕೆನಡಾಕ್ಕೆ ಬರುವುದು, ನಾವು 1 ವಾರವಿಡೀ ಅಲ್ಲಿ ಕಳೆಯುವುದು ಎಂದು ಪ್ಲಾನ್ ಮಾಡಿಕೊಂಡಿದ್ದೆವು. ಕೆನಡಾದ ಕ್ಯಾಲಿಗರ್ನಲ್ಲಿರುವ ತಮ್ಮ ತಂಗಿ ಅವರ ಕುಟುಂಬದ ಜೊತೆ ನಮ್ಮ 2 ದಿನದ ಸೈಟ್ ಸೀಯಿಂಗ್ ಪ್ಲಾನು ಮೊದಲೇ ನಿಗದಿಪಡಿಸಿದ್ದರು. ನಾವು ಕ್ಯಾಲಿಫೋರ್ನಿಯಾದ ಏರ್ಪೋರ್ಟಿನಲ್ಲಿ ಇರುವಾಗ ಅಲ್ಲಿ ಒಂದಷ್ಟು ಕುಟುಂಬಗಳು ತಮ್ಮ ಸಾಕು ನಾಯಿಯ ಜೊತೆ ಪ್ರವಾಸ ಹೊರಟಿದ್ದು ಕಂಡು ಮಕ್ಕಳಿಗೆ ನಾವು ಆರ್ಬರ್ ತರಬೇಕಿತ್ತು ಎಂದು ಆಸೆಯಾಗಿತ್ತು. ನಾಯಿಗೆ ಪಾಸ್ಪೋರ್ಟು ಅದು ಇದು ಎಂದು ದುಬಾರಿಯಾಗುತ್ತದೆ ಎನ್ನುವ ಲೆಕ್ಕಾಚಾರ ಹಾಕುತ್ತಿದ್ದ ಮಗ ಈಗ ಕೆನಡಾಕ್ಕೆ ನೆಕ್ಸ್ಟ್ ಟೈಮ್ ಹೋಗುವಾಗ ಆರ್ಬರ್ನನ್ನು ಜೊತೆಗೆ ತರುವುದು ಎಂದು ನಿರ್ಧಾರ ಮಾಡಿಕೊಂಡು ಬಿಟ್ಟಿದ್ದ. ಅಮೆರಿಕಾದಲ್ಲಿ ಇದ್ದಷ್ಟು ದಿನ ಆರ್ಬರ್ ಕಾರಣದಿಂದಲೂ ಮಕ್ಕಳ ಒಡನಾಟದಿಂದಲೂ ನನ್ನೊಳಗೆ ಜೀವನೋತ್ಸಾಹ ಚೈತನ್ಯ ಉಕ್ಕಿ ಹರಿಯುತ್ತಿತ್ತು. ಕಾರಣ ಹುಡುಕುವ ಗೋಜಿಗೆ ಹೋಗದೆ ನಾನು ಬದುಕು ಅನುಭವಿಸುತ್ತಿದ್ದೆ. ನಾನು ಒಂಟಿ ಆದ ನಂತರ ಅಮ್ಮನಿಗೆ ಇಮೋಷನಲ್ ಸಪೋರ್ಟ್ ಆಗುತ್ತೆ, ನಾಯಿ ಸಾಕು ಎಂದು ಮಗ ಸೊಸೆ ಇಬ್ಬರೂ ಸಲಹೆ ನೀಡುತ್ತಿದ್ದರು.
ನಮ್ಮ ಬಾಲ್ಯದಲ್ಲಿ ಕಾಫಿ ತೋಟದಲ್ಲಿ ಅಪ್ಪ ಹೊಸ ಹೊಸ ತಳಿಯ ನಾಯಿಗಳನ್ನು ತರುತ್ತಿದ್ದರು. ಅಜ್ಜಿ ಮನೆಯಲ್ಲೂ ಸಾಕು ಪ್ರಾಣಿಗಳಿದ್ದವು. ಅವುಗಳನ್ನು ಸಾಕುವುದು ನಮಗೂ ಅಭ್ಯಾಸವಿತ್ತು. ಬೆಕ್ಕು ತಮ್ಮನಿಗೆ ನೆಚ್ಚಿನ ಪ್ರಾಣಿಯಾಗಿದ್ದರೆ ನಾಯಿ ನಮಗೆ ನೆಚ್ಚಿನ ಪ್ರಾಣಿಯಾಗಿರುತ್ತಿತ್ತು. ಅವು ನೀಡುವ ಸಂತಸದಷ್ಟೇ ಅವು ಸತ್ತಾಗ ಆಗುವ ನೋವು ನಮ್ಮನ್ನು ಹಿಂಡಿ ಹಿಪ್ಪೆ ಮಾಡುತ್ತಿತ್ತು. ಈ ಎಲ್ಲದರ ಪರಿಚಯವಿದ್ದುದರಿಂದಲೇ ಮಗನಿಗೆ ಇಷ್ಟು ದಿನ ನಿನ್ನನ್ನು ಸಾಕಿದ್ದಾಯಿತು, ಇನ್ನು ನಾಯಿ ಸಾಕುವುದೇ ಎನ್ನುವ ಉಡಾಫೆಯ ಉತ್ತರ ನೀಡಿ ನಗುತ್ತಿದ್ದೆ. ಆದರೆ ಅಮೆರಿಕ ವಾಸದ 3 ತಿಂಗಳು ಪ್ರಕೃತಿ, ಸಾಕು ಪ್ರಾಣಿಗಳು, ಜನ, ಕಾಡು ಇವುಗಳ ಸಹವಾಸ ನನ್ನ ಲೋಕದೃಷ್ಟಿಯನ್ನೇ ಬದಲಾಯಿಸಿತು. ಕಾಡಿನಲ್ಲಿ ಇತರ ಜೀವಿಗಳಿಗೆ ತೊಂದರೆಯಾಗದಂತೆ ಮೌನವಾಗಿ ನಡೆಯಬೇಕು ಎಂದು ಮಗ ಕಲಿಸಿದ್ದ ಕೂಡ. ಸಾಲದ್ದಕ್ಕೆ ಆರ್ಬರ್ ನೀಡಿದ್ದ ಬೆಚ್ಚನೆಯ ಪ್ರೀತಿ ನನ್ನ ಎದೆಯಲ್ಲಿನ್ನೂ ಸುಪ್ತವಾಗಿದೆ. ಆತನು ನಾನು ಈ ಕಡೆ ಬಂದ ನಂತರ ಸ್ವಲ್ಪ ದಿನ ಸಪ್ಪಗೆ ಇದ್ದನಂತೆ. ಇದುವರೆಗೆ ಆರ್ಬರ್ ಎಂಬ ಆತ್ಮಸಂಗಾತಿ ಲಘುಧಾಟಿಯ ಭಾಷಣ ಕೇಳಿದಿರಿ. ಬರೆದು ಪ್ರಸ್ತುತಪಡಿಸಿದವರು ದೇವಿಕಾ ನಾಗೇಶ್. ಇದು ಇಂದಿನ ವನಿತಾವಾಣಿ. ಮತ್ತೆ ನಿಮ್ಮ ಭೇಟಿ ಮುಂದಿನ ಕಾರ್ಯಕ್ರಮದಲ್ಲಿ. ನಮಸ್ಕಾರ.